ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಅಡ್ಡಿ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. 30 ಅಧಿಕಾರಿಗಳು ಬರಬೇಕಾದ ಕಡೆ 10 ರಿಂದ 15 ಜನ ಮಾತ್ರ ಬರ್ತಿದ್ದಾರೆ ಅನ್ನೋದು ಇವರ ಆರೋಪ. ಬಾಂಗ್ಲಾದೇಶದ ಮತದಾರರನ್ನ ಬಿಡೋದಕ್ಕೆ ಇವರಿಗೆ ಇಷ್ಟ ಇಲ್ಲ. ಬಿಎಲ್ಒ ಆದವರು ಸರ್ಕಾರಿ ಅಧಿಕಾರಿ ಇರಬೇಕು, ಆದ್ರೆ ಅವರು ಕಾಂಗ್ರೆಸ್ ಅಧಿಕಾರಿ ಬರ್ತಿದ್ದಾರೆ. BLA 2 ನಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿ ಫೋಟೋ ಹಾಕುವಂತಿಲ್ಲ, ಆದ್ರೆ ಚಾಮರಾಜಪೇಟೆಯಲ್ಲಿ ಜಮೀರ್ ಫೋಟೋ ಹಾಕಿದ್ದಾರೆ. ಅಧಿಕಾರಿ ಜೊತೆ ಹೋದಾಗ ಪ್ರಚಾರ ಮಾಡುವಂತಿಲ್ಲ. ಈ ಬಗ್ಗೆ ಚುನಾವಣಾ ಆಯೋಗ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಯಾವ ಅಧಿಕಾರಿಗಳು ಇರ್ಬೇಕಲ್ಲ, ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ, ಬಿಜೆಪಿ ಬೇಡ, ಅಧಿಕಾರಿ ಲಿಸ್ಟಲ್ಲೂ ಕಾಂಗ್ರೆಸ್ ಅವ್ರು ಹಾಕೊಂಡಿದ್ದಾರೆ. BLO ಹಾಗೆ ಕಾಂಗ್ರೆಸ್ ಆಕ್ಚುಲಿ ಏನ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ, ಅವರು ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಅವ್ರು ಮಾತ್ರ ನೇಮಕ ಮಾಡ್ಬೇಕು. ಇಲ್ಲಿ ಸರ್ಕಾರಿ ಅಧಿಕಾರಿನೇ ಅಲ್ಲ, ಅವ್ರನ್ನ ನೇಮಕ ಮಾಡಿದ್ದಾರೆ. ಜಯನಗರದಲ್ಲಿ ಒಂದು 20 ಕಡೆ ಆಗಿದೆ. ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಯಾರು ಈಗ BLA 2 ನಮ್ಮ ಪಾರ್ಟಿ ಮಾಡಿದ್ರು ಕೂಡ ಅವ್ರು ಯಾರು ಕೂಡ ಎಲೆಕ್ಷನ್ ಕಮಿಷನರ್ ಕೊಡುವಂತ ಇದರಲ್ಲಿ ಯಾವುದೇ MLA ಫೋಟೋ, MP ಫೋಟೋ, ಪಾರ್ಟಿ ಸಿಂಬಲ್ ಹಾಕೊಂಡಿಲ್ಲ. ಆದ್ರೆ ಇಲ್ಲಿ ಹಾಕೊಂಡಿದೆ ಚಾಮರಾಜಪೇಟೆ ಜಮೀರ್ ಅಹಮದ್ ಫೋಟೋ ಹಾಕೊಂಡಿದೆ. ಯಾರು ಅಧಿಕಾರಿಗಳ ಜೊತೆ ಹೋದಾಗ ಯಾವುದೇ ಪಾರ್ಟಿ ಆಗಿದ್ರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಂಗಿಲ್ಲ, ಕ್ಯಾನ್ವಾಸ್ ಮಾಡಂಗಿಲ್ಲ. ಅದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಕೂಡಲೇ ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆಗ್ರಹವನ್ನ ಮಾಡ್ತಾ ಇದೆ.